ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನದ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ಆರಂಭ ಆಗಿದೆ. ಕಳೆದ 4 ದಿನಗಳಿಂದ ಉತ್ಖನನವನ್ನ ಮಾಡಲಾಗ್ತಾ ಇದ್ದು ಇವತ್ತು ಕೂಡ ಪ್ರಾಚ್ಯ ಅವಶೇಷಗಳು ಪತ್ತೆ ಆಗಿದೆ. ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಲಕ್ಕುಂಡಿ ಗ್ರಾಮಕ್ಕೆ ಶಿಲಾಯುಗದ ನಂಟು. ಉತ್ಖನನ ವೇಳೆ ಸಿಕ್ತು ಕಲ್ಲಿನ ಕೊಡಲಿ ಗಂಟೆ. ಲಕ್ಕುಂಡಿ ಗ್ರಾಮದಲ್ಲಿ 4ನೇ ದಿನದ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ನಿಧಿಗಾಗಿ ಉತ್ಖನನ ಮಾಡಲಾಗ್ತಾ ಇದೆ. ಈ ವೇಳೆ ಒಂದೊಂದೇ ರಹಸ್ಯಗಳು ಬಯಲಾಗ್ತಾನೆ ಇದೆ. ಇವತ್ತು ಕಲ್ಲಿನ ಆಯುಧ ಪತ್ತೆಯಾಗಿದೆ. ಇದು ಶಿಲಾಯುಗದಲ್ಲಿ ಬಳಕೆ ಆಗ್ತಾ ಇದ್ದ ಕೊಡಲಿ ಆಕಾರದಲ್ಲಿದೆ. ಮುಂದಿನ ಒಂದು ಭಾಗ ಮೊನಚಾಗಿರುವ ಕಲ್ಲಿನ ಆಯುಧವಾಗಿದೆ. ಕಲ್ಲಿನ ಆಯುಧ ಸಿಗ್ತಾ ಇದ್ದಂತೆ ಮತ್ತೊಂದು ಕಡೆ ಲೋಹದ ಗಂಟೆ ಪತ್ತೆಯಾಗಿದೆ. ಇದನ್ನ ಪುರಾತತ್ವ ಇಲಾಖೆ ಸಿಬ್ಬಂದಿ ಪರಿಶೀಲನೆ ನಡೆಸಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಶಿವಲಿಂಗದ ಪಾಣಿಪೀಠ, ಶಿವಲಿಂಗ, ನಾಗರಹಾವಿನ ಕಲ್ಲು, ಕಲ್ಲಿನ ಕೊಡಲಿ, ಲೋಹದ ಗಂಟೆ, ಮಡಿಕೆ ಚೂರುಗಳು, ಪುರಾತನ ಕಾಲದ ಗೋಡೆ ಪತ್ತೆಯಾಗಿದೆ. ನಾಲ್ಕನೇ ದಿನದ ಕೆಲಸ ತಡವಾಗಿ ಆರಂಭ ಆಯಿತು. ಯಾಕಂದ್ರೆ ಉತ್ಖನನ ಕಾರ್ಮಿಕರು ಸರ್ಕಾರ ಕೊಡೋ ವೇತನ ವಿಚಾರದಲ್ಲಿ ಅಪಸ್ವರ ಎತ್ತಿದ್ದಾರೆ. ದಿನಕ್ಕೆ 374 ರೂಪಾಯಿ ವೇತನ ನೀಡ್ತಾ ಇದ್ದಾರೆ. ಉದ್ಯೋಗ ಖಾತ್ರಿಯಲ್ಲಿ ದಿನಕ್ಕೆ 4 ಗಂಟೆ ಕೆಲಸ ಮಾಡಿದ್ರೆ 374 ರೂಪಾಯಿ ಕೊಡ್ತಾರೆ. ಆದ್ರೆ ಇಲ್ಲಿ 10 ಗಂಟೆ ಉರಿ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇದೀವಿ, ಇಲ್ಲೂ 374 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ. ನಮಗೆ 600 ರೂಪಾಯಿ ವೇತನ ನೀಡಬೇಕು ಅಂತ ಆಗ್ರಹಿಸಿದ್ರು. ಮರಿ ಇದ್ದಿಂದ ಈಗ ಇದು ಸಮಸ್ಯೆ ಹಿಡಿತೈತ್ರಿ. 374 ರೂಪಾಯಿ ನಮಗೆ ಸಾಗ್ಲು ಆಗುತ್ತಿರ್ತೈರಿ ಸರ್. ಈಗ ಮುಂದ ನಮಗೆ 600 ರೂಪಾಯಿ ಕಡೆಗೆ ಅಂದಿಷ್ಟಲ ಈಗ ಗೋಂಡಿ ಕೆಲ್ಸಕ್ಕೆ ಹೋದ್ರೆ 550 ಹಾಕಿ ಕೊಡ್ತಾರೆ ಸರ್. ಆ ಪ್ರಕಾರ ನಮಗೆ ಹಾಕಿ ನಮಗೆ ಮುಂಜಾನೆ 8 ತನ 5 ಗಂಟೆ ಮಟ್ಟ ಬಿಡೋಲ್ರಿ ಸರ್. ನಮಗೆ ಅನುಕೂಲ ಮಾಡಿಕೊಡ್ರಿ ಸರ್. ಅದಕ್ಕೆ ಸದ್ಯ ಉತ್ಖನನ ಕೆಲಸ ಮುಂದುವರೆದಿದ್ದು ಮತ್ತಷ್ಟು ಪುರಾತನ ವಸ್ತುಗಳು ಸಿಗೋ ಸಾಧ್ಯತೆ ಇದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನದ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ಆರಂಭ ಆಗಿದೆ. ಕಳೆದ 4 ದಿನಗಳಿಂದ ಉತ್ಖನನವನ್ನ ಮಾಡಲಾಗ್ತಾ ಇದ್ದು ಇವತ್ತು ಕೂಡ ಪ್ರಾಚ್ಯ ಅವಶೇಷಗಳು ಪತ್ತೆ ಆಗಿದೆ. ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಲಕ್ಕುಂಡಿ ಗ್ರಾಮಕ್ಕೆ ಶಿಲಾಯುಗದ ನಂಟು. ಉತ್ಖನನ ವೇಳೆ ಸಿಕ್ತು ಕಲ್ಲಿನ ಕೊಡಲಿ ಗಂಟೆ. ಲಕ್ಕುಂಡಿ ಗ್ರಾಮದಲ್ಲಿ 4ನೇ ದಿನದ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ನಿಧಿಗಾಗಿ ಉತ್ಖನನ ಮಾಡಲಾಗ್ತಾ ಇದೆ. ಈ ವೇಳೆ ಒಂದೊಂದೇ ರಹಸ್ಯಗಳು ಬಯಲಾಗ್ತಾನೆ ಇದೆ. ಇವತ್ತು ಕಲ್ಲಿನ ಆಯುಧ ಪತ್ತೆಯಾಗಿದೆ. ಇದು ಶಿಲಾಯುಗದಲ್ಲಿ ಬಳಕೆ ಆಗ್ತಾ ಇದ್ದ ಕೊಡಲಿ ಆಕಾರದಲ್ಲಿದೆ. ಮುಂದಿನ ಒಂದು ಭಾಗ ಮೊನಚಾಗಿರುವ ಕಲ್ಲಿನ ಆಯುಧವಾಗಿದೆ. ಕಲ್ಲಿನ ಆಯುಧ ಸಿಗ್ತಾ ಇದ್ದಂತೆ ಮತ್ತೊಂದು ಕಡೆ ಲೋಹದ ಗಂಟೆ ಪತ್ತೆಯಾಗಿದೆ. ಇದನ್ನ ಪುರಾತತ್ವ ಇಲಾಖೆ ಸಿಬ್ಬಂದಿ ಪರಿಶೀಲನೆ ನಡೆಸಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಶಿವಲಿಂಗದ ಪಾಣಿಪೀಠ, ಶಿವಲಿಂಗ, ನಾಗರಹಾವಿನ ಕಲ್ಲು, ಕಲ್ಲಿನ ಕೊಡಲಿ, ಲೋಹದ ಗಂಟೆ, ಮಡಿಕೆ ಚೂರುಗಳು, ಪುರಾತನ ಕಾಲದ ಗೋಡೆ ಪತ್ತೆಯಾಗಿದೆ. ನಾಲ್ಕನೇ ದಿನದ ಕೆಲಸ ತಡವಾಗಿ ಆರಂಭ ಆಯಿತು. ಯಾಕಂದ್ರೆ ಉತ್ಖನನ ಕಾರ್ಮಿಕರು ಸರ್ಕಾರ ಕೊಡೋ ವೇತನ ವಿಚಾರದಲ್ಲಿ ಅಪಸ್ವರ ಎತ್ತಿದ್ದಾರೆ. ದಿನಕ್ಕೆ 374 ರೂಪಾಯಿ ವೇತನ ನೀಡ್ತಾ ಇದ್ದಾರೆ. ಉದ್ಯೋಗ ಖಾತ್ರಿಯಲ್ಲಿ ದಿನಕ್ಕೆ 4 ಗಂಟೆ ಕೆಲಸ ಮಾಡಿದ್ರೆ 374 ರೂಪಾಯಿ ಕೊಡ್ತಾರೆ. ಆದ್ರೆ ಇಲ್ಲಿ 10 ಗಂಟೆ ಉರಿ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇದೀವಿ, ಇಲ್ಲೂ 374 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ. ನಮಗೆ 600 ರೂಪಾಯಿ ವೇತನ ನೀಡಬೇಕು ಅಂತ ಆಗ್ರಹಿಸಿದ್ರು. ಮರಿ ಇದ್ದಿಂದ ಈಗ ಇದು ಸಮಸ್ಯೆ ಹಿಡಿತೈತ್ರಿ. 374 ರೂಪಾಯಿ ನಮಗೆ ಸಾಗ್ಲು ಆಗುತ್ತಿರ್ತೈರಿ ಸರ್. ಈಗ ಮುಂದ ನಮಗೆ 600 ರೂಪಾಯಿ ಕಡೆಗೆ ಅಂದಿಷ್ಟಲ ಈಗ ಗೋಂಡಿ ಕೆಲ್ಸಕ್ಕೆ ಹೋದ್ರೆ 550 ಹಾಕಿ ಕೊಡ್ತಾರೆ ಸರ್. ಆ ಪ್ರಕಾರ ನಮಗೆ ಹಾಕಿ ನಮಗೆ ಮುಂಜಾನೆ 8 ತನ 5 ಗಂಟೆ ಮಟ್ಟ ಬಿಡೋಲ್ರಿ ಸರ್. ನಮಗೆ ಅನುಕೂಲ ಮಾಡಿಕೊಡ್ರಿ ಸರ್. ಅದಕ್ಕೆ ಸದ್ಯ ಉತ್ಖನನ ಕೆಲಸ ಮುಂದುವರೆದಿದ್ದು ಮತ್ತಷ್ಟು ಪುರಾತನ ವಸ್ತುಗಳು ಸಿಗೋ ಸಾಧ್ಯತೆ ಇದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನದ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ಆರಂಭ ಆಗಿದೆ. ಕಳೆದ 4 ದಿನಗಳಿಂದ ಉತ್ಖನನವನ್ನ ಮಾಡಲಾಗ್ತಾ ಇದ್ದು ಇವತ್ತು ಕೂಡ ಪ್ರಾಚ್ಯ ಅವಶೇಷಗಳು ಪತ್ತೆ ಆಗಿದೆ. ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಲಕ್ಕುಂಡಿ ಗ್ರಾಮಕ್ಕೆ ಶಿಲಾಯುಗದ ನಂಟು. ಉತ್ಖನನ ವೇಳೆ ಸಿಕ್ತು ಕಲ್ಲಿನ ಕೊಡಲಿ ಗಂಟೆ.
ಲಕ್ಕುಂಡಿ ಗ್ರಾಮದಲ್ಲಿ 4ನೇ ದಿನದ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ನಿಧಿಗಾಗಿ ಉತ್ಖನನ ಮಾಡಲಾಗ್ತಾ ಇದೆ. ಈ ವೇಳೆ ಒಂದೊಂದೇ ರಹಸ್ಯಗಳು ಬಯಲಾಗ್ತಾನೆ ಇದೆ. ಇವತ್ತು ಕಲ್ಲಿನ ಆಯುಧ ಪತ್ತೆಯಾಗಿದೆ. ಇದು ಶಿಲಾಯುಗದಲ್ಲಿ ಬಳಕೆ ಆಗ್ತಾ ಇದ್ದ ಕೊಡಲಿ ಆಕಾರದಲ್ಲಿದೆ. ಮುಂದಿನ ಒಂದು ಭಾಗ ಮೊನಚಾಗಿರುವ ಕಲ್ಲಿನ ಆಯುಧವಾಗಿದೆ. ಕಲ್ಲಿನ ಆಯುಧ ಸಿಗ್ತಾ ಇದ್ದಂತೆ ಮತ್ತೊಂದು ಕಡೆ ಲೋಹದ ಗಂಟೆ ಪತ್ತೆಯಾಗಿದೆ. ಇದನ್ನ ಪುರಾತತ್ವ ಇಲಾಖೆ ಸಿಬ್ಬಂದಿ ಪರಿಶೀಲನೆ ನಡೆಸಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಶಿವಲಿಂಗದ ಪಾಣಿಪೀಠ, ಶಿವಲಿಂಗ, ನಾಗರಹಾವಿನ ಕಲ್ಲು, ಕಲ್ಲಿನ ಕೊಡಲಿ, ಲೋಹದ ಗಂಟೆ, ಮಡಿಕೆ ಚೂರುಗಳು, ಪುರಾತನ ಕಾಲದ ಗೋಡೆ ಪತ್ತೆಯಾಗಿದೆ. ನಾಲ್ಕನೇ ದಿನದ ಕೆಲಸ ತಡವಾಗಿ ಆರಂಭ ಆಯಿತು. ಯಾಕಂದ್ರೆ ಉತ್ಖನನ ಕಾರ್ಮಿಕರು ಸರ್ಕಾರ ಕೊಡೋ ವೇತನ ವಿಚಾರದಲ್ಲಿ ಅಪಸ್ವರ ಎತ್ತಿದ್ದಾರೆ. ದಿನಕ್ಕೆ 374 ರೂಪಾಯಿ ವೇತನ ನೀಡ್ತಾ ಇದ್ದಾರೆ. ಉದ್ಯೋಗ ಖಾತ್ರಿಯಲ್ಲಿ ದಿನಕ್ಕೆ 4 ಗಂಟೆ ಕೆಲಸ ಮಾಡಿದ್ರೆ 374 ರೂಪಾಯಿ ಕೊಡ್ತಾರೆ. ಆದ್ರೆ ಇಲ್ಲಿ 10 ಗಂಟೆ ಉರಿ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಇಲ್ಲೂ 374 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ. ನಮಗೆ 600 ರೂಪಾಯಿ ವೇತನ ನೀಡಬೇಕು ಅಂತ ಆಗ್ರಹಿಸಿದ್ರು. ಮರಿ ಇದ್ದಿಂದ ಈಗ ಇದು ಸಮಸ್ಯೆ ಹಿಡಿತೈತ್ರಿ. 374 ರೂಪಾಯಿ ನಮಗೆ ಸಾಗ್ಲಾಗದ್ರದ್ರಿ ಸರ್. ಈಗ ಮುಂದ ನಮಗೆ 600 ರೂಪಾಯಿ ಕಡೆಗೆ ಅಂದಿಷ್ಟಲ ಈಗ ಗೋಂಡಿ ಕೆಲ್ಸಕ್ಕೆ ಹೋದ್ರೆ 550 ಹಾಕಿ ಕೊಡ್ತಾರೆ ಸರ್. ಆ ಪ್ರಕಾರ ನಮಗೆ ಹಾಕಿ ನಮಗೆ ಮುಂಜಾನೆ 8 ತನ 5 ಗಂಟೆ ಮಟ್ಟ ಬಿಡೋಲ್ರಿ ಸರ್. ನಮಗೆ ಅನುಕೂಲ ಮಾಡಿಕೊಡ್ರಿ ಸರ್. ಅದಕ್ಕೆ ಸದ್ಯ ಉತ್ಖನನ ಕೆಲಸ ಮುಂದುವರೆದಿದ್ದು ಮತ್ತಷ್ಟು ಪುರಾತನ ವಸ್ತುಗಳು ಸಿಗೋ ಸಾಧ್ಯತೆ ಇದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನದ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ಆರಂಭ ಆಗಿದೆ. ಕಳೆದ 4 ದಿನಗಳಿಂದ ಉತ್ಖನನವನ್ನ ಮಾಡಲಾಗ್ತಾ ಇದ್ದು ಇವತ್ತು ಕೂಡ ಪ್ರಾಚ್ಯ ಅವಶೇಷಗಳು ಪತ್ತೆ ಆಗಿದೆ. ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಲಕ್ಕುಂಡಿ ಗ್ರಾಮಕ್ಕೆ ಶಿಲಾಯುಗದ ನಂಟು. ಉತ್ಖನನ ವೇಳೆ ಸಿಕ್ತು ಕಲ್ಲಿನ ಕೊಡಲಿ, ಗಂಟೆ. ಲಕ್ಕುಂಡಿ ಗ್ರಾಮದಲ್ಲಿ 4ನೇ ದಿನದ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ನಿಧಿಗಾಗಿ ಉತ್ಖನನ ಮಾಡಲಾಗ್ತಾ ಇದೆ. ಈ ವೇಳೆ ಒಂದೊಂದೇ ರಹಸ್ಯಗಳು ಬಯಲಾಗ್ತಾನೆ ಇದೆ. ಇವತ್ತು ಕಲ್ಲಿನ ಆಯುಧ ಪತ್ತೆಯಾಗಿದೆ. ಇದು ಶಿಲಾಯುಗದಲ್ಲಿ ಬಳಕೆ ಆಗ್ತಾ ಇದ್ದ ಕೊಡಲಿ ಆಕಾರದಲ್ಲಿದೆ. ಮುಂದಿನ ಒಂದು ಭಾಗ ಮೊನಚಾಗಿರುವ ಕಲ್ಲಿನ ಆಯುಧವಾಗಿದೆ. ಕಲ್ಲಿನ ಆಯುಧ ಸಿಗ್ತಾ ಇದ್ದಂತೆ ಮತ್ತೊಂದು ಕಡೆ ಲೋಹದ ಗಂಟೆ ಪತ್ತೆಯಾಗಿದೆ. ಇದನ್ನ ಪುರಾತತ್ವ ಇಲಾಖೆ ಸಿಬ್ಬಂದಿ ಪರಿಶೀಲನೆ ನಡೆಸಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಶಿವಲಿಂಗದ ಪಾಣಿಪೀಠ, ಶಿವಲಿಂಗ, ನಾಗರಹಾವಿನ ಕಲ್ಲು, ಕಲ್ಲಿನ ಕೊಡಲಿ, ಲೋಹದ ಗಂಟೆ, ಮಡಿಕೆ ಚೂರುಗಳು, ಪುರಾತನ ಕಾಲದ ಗೋಡೆ ಪತ್ತೆಯಾಗಿದೆ. ನಾಲ್ಕನೇ ದಿನದ ಕೆಲಸ ತಡವಾಗಿ ಆರಂಭ ಆಯಿತು. ಯಾಕಂದ್ರೆ ಉತ್ಖನನ ಕಾರ್ಮಿಕರು ಸರ್ಕಾರ ಕೊಡೋ ವೇತನ ವಿಚಾರದಲ್ಲಿ ಅಪಸ್ವರ ಎತ್ತಿದ್ದಾರೆ. ದಿನಕ್ಕೆ 374 ರೂಪಾಯಿ ವೇತನ ನೀಡ್ತಾ ಇದ್ದಾರೆ. ಉದ್ಯೋಗ ಖಾತ್ರಿಯಲ್ಲಿ ದಿನಕ್ಕೆ 4 ಗಂಟೆ ಕೆಲಸ ಮಾಡಿದ್ರೆ 374 ರೂಪಾಯಿ ಕೊಡ್ತಾರೆ. ಆದ್ರೆ ಇಲ್ಲಿ 10 ಗಂಟೆ ಉರಿ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಇಲ್ಲೂ 374 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ. ನಮಗೆ 600 ರೂಪಾಯಿ ವೇತನ ನೀಡಬೇಕು ಅಂತ ಆಗ್ರಹಿಸಿದ್ರು. ಮರಿ ಇದ್ದಿಂದ ಈಗ ಇದು ಸಮಸ್ಯೆ ಹಿಡಿತೈತ್ರಿ. 374 ರೂಪಾಯಿ ನಮಗೆ ಸಾಗ್ಲಾಗದ್ರದ್ರಿ ಸರ್. ಈಗ ಮುಂದ ನಮಗೆ 600 ರೂಪಾಯಿ ಕಡೆಗೆ ಅಂದಿಷ್ಟಲ ಈಗ ಗೋಂಡಿ ಕೆಲ್ಸಕ್ಕೆ ಹೋದ್ರೆ 550 ಹಾಕಿ ಕೊಡ್ತಾರೆ ಸರ್. ಆ ಪ್ರಕಾರ ನಮಗೆ ಹಾಕಿ ನಮಗೆ ಮುಂಜಾನೆ 8 ತನ 5 ಗಂಟೆ ಮಟ್ಟ ಬಿಡೋಲ್ರಿ ಸರ್. ನಮಗೆ ಅನುಕೂಲ ಮಾಡಿಕೊಡ್ರಿ ಸರ್. ಅದಕ್ಕೆ ಸದ್ಯ ಉತ್ಖನನ ಕೆಲಸ ಮುಂದುವರೆದಿದ್ದು ಮತ್ತಷ್ಟು ಪುರಾತನ ವಸ್ತುಗಳು ಸಿಗೋ ಸಾಧ್ಯತೆ ಇದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.